ಜೈಲಿನಿಂದ ಹೊರಬರ್ತಿದ್ದಂತೆ ಎಚ್.ಡಿ. ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಟೆಂಪಲ್ ರನ್ ಬಳಿಕ ವಕೀಲರನ್ನ ಭೇಟಿ ಮಾಡಿದ್ದಾರೆ ರೇವಣ್ಣ ಅವರು ಜೈಲಿಂದ ಹೊರಬರ್ತಿದ್ದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಚಾಮುಂಡಿ ತಾಯಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು. ಈಗ ವಕೀಲರನ್ನು ಕೂಡ ಭೇಟಿ ಮಾಡಿದ್ದಾರೆ. ನಿನ್ನೆ ಜೈಲಿಂದ ಬಂದರು, ಚರ್ಚೆ ಮಾಡಿದ್ದಾರೆ ಇವತ್ತು ಅವರ ವಕೀಲರ ಜೊತೆಗೆ. ಕಾನೂನಾತ್ಮಕ ಹೋರಾಟದ ಬಗ್ಗೆ ವಕೀಲರೊಂದಿಗೆ ರೇವಣ್ಣ ಚರ್ಚೆಯನ್ನು ಮಾಡಿದ್ದಾರೆ. ಕಾನೂನಾತ್ಮಕ ಹೋರಾಟದ ಬಗ್ಗೆ ಮಾತುಕತೆ ಆಗಿದೆ. SIT ತನಿಖೆ, ಮುಂದಿನ ಕಾನೂನು ಒಂದು ಹೋರಾಟದ ರೂಪುರೇಷೆಗಳು ಹೇಗಿರಬೇಕು ಅಂತ ವಕೀಲ ನಾಗೇಶ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಈಗ ಸಹಜವಾಗಿ ಅವರ ಮಗ ಆರೋಪಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ, ಅವರ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಈಗ ರೇವಣ್ಣ ಅವ್ರದ್ದು ಮುಗೀತು. 5 ಲಕ್ಷ ಬಾಂಡು, 2 ಶ್ಯೂರಿಟಿ, ಸಾಕ್ಷಿ ನಾಶ ಮಾಡೋಂಗಿಲ್ಲ, KR ನಗರಕ್ಕೆ ಹೋಗೋಂಗಿಲ್ಲ, ಈ ರೀತಿ ಹಲವು ಷರತ್ತುಗಳನ್ನು ವಿಧಿಸಿದ್ದಾರೆ. ಮುಂದಿನ ಕಾನೂನು ಹೋರಾಟ ಹೇಗಿದೆ, ಪರ್ಮನೆಂಟಾಗಿ ಹೇಗೆ ಇದರಿಂದ ಆಚೆ ಬರಬೇಕು ಅಂಥೇಳಿ ತಮ್ಮ ಪರ ವಕೀಲರು ಏನು ವಾದ ಮಂಡಿಸಿದ್ರು ಮೊನ್ನೆ ನಾಗೇಶ್ ಅವರು, ಅವ್ರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತು ಟೆಂಪಲ್ ರನ್ ಕೂಡ ಶುರು ಮಾಡಿದ್ದಾರೆ. ರೇವಣ್ಣ ಅವರು ಜಾಸ್ತಿ ಮಾತಾಡಲಿಲ್ಲ. ಅವರು ಕಾನೂನು ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಂತೇಳಿ ಅಷ್ಟೇ ಮಾತಾಡಿದ್ದು. ಬಟ್ ಈಗ ತಮ್ಮ ಮಗನನ್ನು ಈ ಪ್ರಕರಣದಿಂದ ಹೇಗೆ ಹೊರತರಬೇಕು ಕಾನೂನಾತ್ಮಕವಾಗಿ ಅನ್ನೋದ್ರ ಬಗ್ಗೆ ಕೂಡ ರೇವಣ್ಣ ಅವರು ಈಗ ನಾಗೇಶ್ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ.